ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಗುಡ್ ಮಾರ್ನಿಂಗ್ ರೀ. ಬರ್ರಿ ಇವತ್ತಿನ ಹಿಡಿದೊಳಗೆ ಏನು ವಿಶೇಷತೆ ಐತಿ ಅಂತ ನೋಡೋಣ ರೀ. ಈಗ ರೋಜೆ ಇರಬೇಕಲ್ರಿ, ಹಂಗಾಗಿ ಯಾರಿಪ್ಪ ರೊಟ್ಟಿ ಮಾಡಕತ್ತಾಡ್ರಿ. ಆಗಲಿ ಅರಿಶೆಯಲ್ಲಿ ಪಲ್ಯ ಮಾಡಕ್ಕೆ ಮಡಿಕೆ ಕಾಳು ಪಲ್ಯ ಅಮ್ಮ. ಹಾಂ ಇದೀಗ ಮಡಿಕೆ ಕಾಳು ಪಲ್ಯ ಮಾಡ್ಕೊಂಬಿಡಂತಾಡ್ರಿ. ಸಾರು ಬಿಸಿಟ್ಟಿದ್ದೀರಿ ಅಂದರೆ ಸಾರು ಇತ್ತು ರಾತ್ರಿ ಮಾಡಿದ್ದು, ಹಾಗಾಗಿ ಸಾರು ಮಾಡಲಿಲ್ಲ ರೀ. ಮಡಿಕೆ ಕಾಳು ಪಲ್ಯ, ಮೊಸರು ತರಿಸಿರಿ, ಮೊಸರು, ಮೂಲಂಗಿ ಐತಿ, ಮೂಲಂಗಿ ಪಚ್ಚಡಿ ಅದು ಮಾಡಿದ ರಾತ್ರಿ. ಈಗ ಲಾಸ್ಟಿಗೆ ತತ್ತಿ ಆಮ್ಲೆಟ್ ಒಂದು ಹಾಕಾಕತ್ರಿ. ಮಡಿಕೆ ಕಾಳು ಪಲ್ಯ, ತತ್ತಿ ಆಮ್ಲೆಟ್, ಬೇಳೆ ಸಾರು, ಮಡಿಕೆ ಕಾಳು ಪಲ್ಯ, ರೊಟ್ಟಿ, ಮೊಸರು, ಮೂಲಂಗಿ ಹೆಚ್ಚಿಟ್ಟಿನಿ ರೀ. ಮೂಲಂಗಿ ಇದು ತೆಗೆದಿರ್ತಾನೆ ನೋಡ್ರಿ. ಆಸಿ ತಿನ್ನಂಗಿಲ್ಲ ಅವನು. ಜಲ್ದಿ ಬಸ್ ಅಂದಿದ್ದ, ಜಲ್ದಿ ಬಸಾತೀವಿ, ಮಕ್ಕ ಎದ್ದೇ ಇಲ್ಲ. ಎಬ್ಸಿದ್ರೆ ಅವಂಗ ಯಾವಾಗ ಎಬ್ಸಿದಿ? ಆಗಲ್ಲಿ ಎಬ್ಸಿದಿ ಕರೆ. ಅವ ಜಲ್ದಿ ಬಸ್ ಅಂದಿದ್ದ, ಹಾಗಾಗಿ. ಯಾಕಸಿಪ್ಪ ಎಲ್ಲ ಹೋಗೈತನ ಅರ್ಜೆಂಟ್ ಎದ್ದ ಏನು ವಾಕಿಂಗ್ ಹೋಗೋದಿತ್ತ? ಟೈಮ್ ನೋಡಿಲ್ಲ, 5 ಗಂಟೆ ಆತ. ಜಲ್ದಿ ಆಗತ್ತೈತೆ ನೋಡಿ ಬಸ್ ಸೇರಿ. ಸೈರಿ ಜಲ್ದಿ ಅನ. ಈಗ ಅರ್ಧ ತಾಸು ಆಕೈತಿ ಮತ್ತೆ. ನೀನು ನೋಡಿದಿಲ್ಲ, 5:30 ಆತು ಇವು. ಆತು ಈಗೆಲ್ಲ ಆಗಿನ ಮಾಡಿದೈತಿ. ವಾಕಿಂಗ್ ಮಾಡಕ್ಕೆ ಹೋಗೈತೆ ಸ್ವಲ್ಪ ಹೊತ್ತು. ಅದಿಲ್ಲ ಮೊಸರು ಹಾಕ್ಲಿ ಈಗ? ಸ್ವಲ್ಪ ಹಾಕು. ಇನ್ನೇ ದೊಡ್ಡ ಪ್ಯಾಕೆಟ್ ತೊಗೊಂಬರ್ರಿ ಅಂತ ಹೇಳಿದ್ದೆ. ಐತಿ ದೊಡ್ಡ ಪ್ಯಾಕೆಟ್ ತೊಗೊಂಬಂದಾರೇನೆ. ಇದನ್ನು ಮೊದಲು ತರಿಸಿದ್ದಿದೆ. ಬಿಡಿ ಸಾಕಣ. ಬಿಸಿ ಬಿಸಿ ಅನ್ನ ಊಟ ಮಾಡತ್ತೀವ್ರಿ ಇವಾಗ. ಬಿಸಿ ಐತಲ್ಲ ಮಮ್ಮಿ? ಬಿಸಿ ಅನ್ನಕ್ಕಿಟ್ಟನ ರೊಟ್ಟಿ ಮಾಡಕ್ಕೆ ಕುಂತಿದ್ದೆ ನಾನು. ಬಿಸಿ ಬಿಸಿ ಅಂದ್ರೆ ಒಂದು ಸ್ವಲ್ಪ ಹೋಗೈತೆ. ಅದು ಮಾಡೋಕ್ಕಾಗಲ್ಲ ಅನ್ನೋದಕ್ಕೆ ರಾತ್ರಿ ಮಾಡಿಟ್ರೆ ಎಷ್ಟು ಹೋಗೈತೆ ಅಷ್ಟು ಬಿಡೋದು. ಸುಮ್ಮ ಹೋಗೋದ ನಿಂತದ. ಹೋಗಲ್ಲ. ಇಲ್ಲಿ ಊಟ ಮಾಡಿ ಸ್ವಲ್ಪ ಹೊತ್ತು ಅಡ್ಡಾಡಿ ಅದು ಆಗಿದ್ಮೇಲೆ ಒಳಗೆ ಹೋಗ್ತೀವ್ರಿ ನಾವು. ಆಮೇಲೆ ಕಡೆ ಇಲ್ಲಿ ಮಂದಿ ಬರಾಕ ನಿಂದಿರ್ತಾರಲ್ರಿ ಮಸೀದಿ ಕಡೆ. ಹೌದು, ಥಂಡಿ ಬಾಗ್ಬಿಟ್ಟೈತಿ. ಈಗ ಒಳೇ ಬಿಸಿಲು ಇರ್ಬೇಕೈತಿ ನೋಡಾರಿಪ್ಪ ಅಂತ. ಥಂಡಿ ಅನ್ನಂಗೆ ಆಗೈತಿ. 20 ವರ್ಷದ ಹಿಂದೆ ಬಂದಿತ್ತಂತ ಹಿಂಗೆ. ಹಾಂ ಜಾಸ್ತಿ ಧೂಪ ಇಲ್ಲ, ಸ್ವಲ್ಪ ಲೈಟ್ ಆಗಿ ಥಂಡಿ, ಜಾಸ್ತಿ ಬಾಯಾರಿಕೆ ಆಗಲ್ಲ. ಬಾಯಾರಿಕೆ ಊಟ ಏನಿಲ್ಲ ಬಿಡು, ಹಸಂಗಿಲ್ಲ, ಏನೇನಾಗಿಲ್ಲ. ಹಿಂಗೆ 20-30 ವರ್ಷದ ಹಿಂದೆ ಆಗೈತಂತ. ಹೌದನ್ನ? ನೋಡುವ. ಇಲ್ಲೆಲ್ಲ ರೈತರ ಮನೆ ಇದ್ರಿ. ಇದು ಓಣಿ ನಮ್ದು. ಎಲ್ಲರೂ ಎದ್ದು ಬಿಡ್ತಾರೆ 4 ಗಂಟೆ ಅನ್ನೋದ್ರೊಳಗೆ. ಅಂದ್ರೆ ಅಷ್ಟ್ರ ನಾವು ಹೇಳ್ತಿದ್ದಿಲ್ಲ ಜಲ್ದಿ. ನನ್ನ ಮಾರಿಪಂತಿ 9 ಗಂಟೆ 9:30 ಮಟ್ಟ ಟೈಮ್ ಹೇಳೋದು. ನಾನು ಜಲ್ದಿ ಹೇಳ್ತಿದ್ದೀರಿಪ್ಪ. ಈಗಂತೂ ಜಲ್ದಿನ ಹೇಳಾಕತ್ತೀರಿ. ನೋಡಿ ತಣ್ಣನ ಗಾಯ ಬಿಟ್ಟೈತ್ರಿ. ಚಳಿಗಾಲನಪ್ಪ ಇದು ಅನ್ನಂಗೆ ಅನ್ಸಾಕತೈತಿ ನಮ್ಗೆ. ಬೇಸಿಗೆ ಅಂತ ಅನ್ಸಾವಲ್ತು. ಬ್ಯಾಸಿಗೆನ ಇದು ಈಗ. ಎಲ್ಲಿ ಮತ್ತೆ ಅಮ್ಮ ಏನಂದ್ರು ನೋಡಿದೇನ? ಹೋಳಿ ಹುಣ್ಣಿಗೆ ನೀರು ಬೀಳ್ತಾವ ಅಂತ ಆಗಲಿಗೆ. ಮತ್ತೀಗ ಇದಕ್ಕೆ ಹೊಸ ಮಳೆ ಕೊಡ್ತಾವೆ ಯುಗಾದಿಗೆ. ಇನ್ನೊಂದು 15-20 ದಿನ ಅಂದ್ರೆ ನಾವು ಬೆಳಿಗ್ಗೆ ರೋಜೆ ಅದೆಲ್ಲ ಹಿಡಿದು ಮನ್ಕೊಂಬಿಡ್ತೀವಿ. ಆಮೇಲೆ ಸ್ವಲ್ಪ ಹೊತ್ತು ರೀ ನಮ್ಮ ಅದು ಮಾಡ್ಕೊಂಡು ಮನ್ಕೊಂಡು ಎದ್ದಿರಿ. ಎದ್ದು ಅಮ್ಮ ಜೋಳ ಎಲ್ಲ ತೊಳೆದ್ಬಿಟ್ಟಿದ್ರು ನಾವು ಬೆಳಗ್ಗೆ ಹೋಗಂದ್ರೆ. ಮತ್ತು ನಮ್ಮ ಮನೆಯವ್ರು ಹಾಕಿ ಬಂದ್ರಿ. ಈಗ ನೋಡ್ರಿ ಟೈಮ್ ಅಲ್ಲೇ 11:30 ಆಯ್ತು. ಅಮ್ಮ ಚಾದು ಕೊಟ್ವಿ. ನೀನು ತರಕಾರಿ ತೊಗೊಂಬಂದು ಹಂಗೆ ಇಟ್ಬಿಟ್ಟಿದ್ದೀರಿ. ನಾನು ತರಕಾರಿನ ತೆಗೆದಿಲ್ಲ. ಇವತ್ತು ತೆಗೆದು ಮೆಂತ್ಯ ಸೊಪ್ಪೆಲ್ಲ ಸೋಸಿ ಈಗ ಪಲ್ಯ ಮಾಡ್ಬೇಕಲ್ರಿ ಅಮ್ಮರಿಗೆ. ಅವ್ರಿಗೆ ಪಲ್ಯ ಮಾಡಿ ಬಿಸಿ ಬಿಸಿ ರೊಟ್ಟಿ ಮಾಡಿದ್ರೆ ಆಯ್ತು ರೀ. ಇದಕ್ಕೆ ಸ್ವಲ್ಪ ಇದು ತತ್ತಿ ಹಾಕಿ ಮಾಡ್ತೀನಿ ರೀ. ದುಂಡು ಇಲ್ದಾದ್ರೆ ವಿಸ ಅನ್ಸಲ್ರಿ. ಇದು ಸ್ವಲ್ಪ ಇದು ಉದ್ದಂದು ಎಲ್ಲಿದೈತ್ರಿಪ್ಪ ಇದು. ನಾನು ನೋಡಿದ್ರೆ ನಾನು ಹಂಗೆ ತೊಗೊಂಬಂದ್ಬಿಟ್ಟೆ ನಿನ್ನೆ. ಇದು ಸ್ವಲ್ಪ ತತ್ತಿ ಹಾಕಿ ಮಾಡಿದ್ರೆ ಚಲೋ ಆಕೈತಿ ಅಂತಂದು ಮಾಡ್ತೀನಿ ರೀ. ಹಂಗೆ ಹಾರಿ ಬಾಂಡೆ ತೊಗೊಂಡ್ರಿ ಹೇಳ್ರಿ. ಇವು ಒಟ್ಟನೆ ಯಾವ್ದೋ ಬೆಳಿಗ್ಗೆ ಪಲಾವ್ ಮಾಡಿಬಿಡ್ರು ಅಂತ ಹೇಳಾಕತ್ತೀನಿ ರೀ. ಸುಮ್ಮ ಅದು ಇದು ಏನು ಮಾಡ್ಕೊತ ಕುಂದಿರ್ತೀರಿ, ಪಲಾವ್ ಮಾಡಿಬಿಡ್ರಿ ಅಂತಂದು. ಮೆಂತ್ಯ ಸಣ್ಣ ಸ್ವಲ್ಪ ಹೆಚ್ಚೈತರಿಪ್ಪ. ಹೆಚ್ಚಿ ನೀರು ಹಾಕಿಟ್ಟಿನಿ. ಅದಕ್ಕೆ ಒಂದು ದೊಡ್ಡ ಉಳ್ಳಾಗಡ್ಡಿ ಹೆಚ್ಚಿನಿ, ಟೊಮೆಟೊನೇ ಹೆಚ್ಚಿಕ್ಕಿದ್ದೀನಿ ರೀ. ಅಮ್ಮ ಬೇಕತ್ತೆ ವಿಸಾಕತ್ತೆ ಯಾಕೆ ತೊಗೊಂಬರಕ್ಕೆ ಹೋಗಿದ್ದೆ ಅಂತಂದ್ರೆ, ಇಲ್ಲಿ ತಡಿ ಮೀಸ ಆಗ್ಲಾರ್ದಂಗೆ ಮಾಡ್ಕೊಡ್ತೀನಿ ಅಂತೇಳಿ ಅಂದು ಮಾಡಾಕತ್ತೀನಿ ರೀ. ಇದೆಲ್ಲ ಹಾಕಿಬಿಡ್ತೀನಿ. ಟೊಮೆಟೊ ಹಾಕಂಗಿಲ್ಲ ರೀ, ಆದರೂ ಹಾಕಾಕತ್ತೀನಿ ರೀ. ನೋಡೋಣ ಚಲೋ ಹಾಕತ್ತೀನಿ ಅಂತಂದು. ಇಲ್ಲಿ ನೋಡಿಪ್ಪ ಮೆಂತ್ಯ ಪಲ್ಯ. ಇದಕ್ಕೆ 12 ತತ್ತಿ ಒಳಗೆ ಹಾಕಿಬಿಟ್ಮೇಲೆ ಮಸ್ತ್ ಆಗತ್ತೆ ರೀ. ಈಗ ನೋಡವಲ್ಲ ರಾತ್ರಿ ಬಿಸಿ ರೊಟ್ಟಿ ಒಳಗೆ ಅವಲಕ್ಕಿ ಮಾಡ್ಬೇಕಂತ 12 ಅವಲಕ್ಕಿ ಮಾಡಿಕೊಡುವ ಅನ್ನಕತ್ತಾರಮ್ಮ. ಹ್ಞೂ ಅಂತೇಳಿದೆ ರೀ. ಇದನ್ನು ಸ್ವಲ್ಪ ಮಾಡಿ
ಆಮೇಲೆ ಅವಲಕ್ಕಿ ಮಾಡ್ತೀನಿ ರೀ ಅವ್ರಿಗೆ ಆರಿಪ ಒಂದೆರಡು ತರಾಕ್ರಿ ಅಕ್ಕಿಗೂ ಇನ್ನೂ ಏನೇನೋ ಬ್ರೆಡ್ ಅದು ಬೇಕಂತ್ರಿ ಅಕ್ಕಿ ಇದು ಮಾಡ್ದಂತ್ರಿ ಬ್ರೆಡ್ ಮಿಲ್ಕ್ ಕೇಕನ್ನು ಏನಾರಿಪ್ಪ ಅದು ಮಾಡೋದ ಬ್ರೆಡ್ ಮಿಲ್ಕ್ ಅನ್ನೋದು ನೀ ಮಾಡೋದು ಕಸ್ಟರ್ಡ್ ಮಿಲ್ಕ್ ಬ್ರೆಡ್ ಬೇಕು ಈಗ ಅದಕ್ಕೆ ಅವಲಕ್ಕಿ ತೊಗೊಂಡಂಗೆ ಅದನ್ನ ತೊಗೊಂಬಂದ್ಬಿಡ ಇಲ್ಲಿ ನೋಡ್ರಿ ಮೆಂತ್ಯ ಪಲ್ಯ ರೆಡಿ ಆದ್ರಿ ಈಗ ನಮ್ದು ಇಲ್ಲಿ ನಮ್ಮ ಮಮ್ಮಿ ಅವಲಕ್ಕಿ ಮಾಡತ್ತಾರ ರೀ ಅವಲಕ್ಕಿ ಮಾಡ್ತೈತೆ ನಾವು ಮಾಡ್ತೀನಿ ಉಳ್ಳಾಗಡ್ಡೆ ಭಾಳ ಅದೇನು ಒಂದು ಹಾಕಿದ್ದೆ ಇರಲಿ ಬಿಡ ಸ್ವಲ್ಪ ಮಾಡೋದು ಅರ್ಬಿನೂ ಭಾಳ ಅದಾವ ಇವ ಅರ್ಧ ತಿಕ್ಕನ ಅಷ್ಟ ಅದು ಏನೋ ಮಾಡ್ತೀನಿ ಮಾಡಿ ಇಟ್ಟಿದ್ದು ಅದು ಸಂಜೆ ಮಟ್ಟ ಸ್ವಲ್ಪ ಜಾಸ್ತಿ ಮಾಡುವ ಎಲ್ಲ ರೋಜೆ ಬಿಡ್ತಾರಮ್ಮ ಟಿಕೆಟ್ ಮಾಡೋಣ ಭಾಳ ಮಾಡ್ತೇನೆ ಜಾಸ್ತಿ ಮಾಡಿ ಎಲ್ಲರಿಗೂ ಸ್ವಲ್ಪ ಬರಲಿ ಹೋದಿಲ್ಲ ಅದು ಮಾಡೋ ಮತ್ತು ಏನರ ಫ್ರೂಟ್ಸ್ ಐತೆ ನೋಡಿ ಅದು ಇದು ಏನರ ಮಾಡ್ತೀನಿ ಮಾಡಿ ಈಗ ಮಾಡಿಡ್ಲೆ ಆಮೇಲೆ ಮಾಡಿ ಅವೇನು ಮಾಡ್ತೀನಿ ಮಾಡಿಟ್ರಿ ಇದು ಬಿಡೋದು ನಿಧಾನಲಿತ ಮಾಡ್ಕೊಂತ ಇದನ್ನು ಮಾಡಾಕೋದು ಬಿಸಿಲು ಇಡಾಕೋದು ಚೆನ್ನಾಗಿ ಅದು ಕೋಲ್ಡ್ ಆಗ್ಬೇಕು ಮತ್ತು ಚೆನ್ನಾಗಿ ರೆಡಿ ಮಾಡ್ಕೊಂಡೇನು ಅಲ್ಲಿ ಬಿಟ್ಟು ನಾ ಅಮ್ಮಗೆ ನಾಷ್ಟ ಕೊಟ್ಟು ಬರ್ತೀನಿ ಬ್ರೆಡ್ ಕಸ್ಟರ್ಡ್ ಮಿಲ್ಕ್ ಮಾಡಾಕತ್ತಲ್ರಿ ಅರಿಪ ಅದಕ್ಕೆ ಇದು ಬೇಕಲ್ರಿ ವಿಪ್ಪಿಂಗ್ ಕ್ರೀಮ್ ಬೇಕಂತ್ರಿ ವಿಪ್ಪಿಂಗ್ ಕ್ರೀಮ್ ಸಿಕ್ಕಿಲ್ಲ ರೀ ನಮ್ಗೆ ಅದು ಪೌಡ್ರ್ ಸಿಕ್ಕೈತಿ ಅದು ರೆಡಿ ಮಾಡ್ಬೇಕ್ರಿ ಈಗ ಮನೆ ಒಬ್ಳು 2 ಪ್ಯಾಕ್ ಹಾಕ್ತೀಯ ಹಾಕಿಬಿಡು ಹೋಗ್ಲಿ ಕಡೆ ಮತ್ತೇನು ಮಾಡ್ತೀವಿ ನೀರು ಹಾಕ್ಬೇಕನ ಹಾಲು ಹಾಕ್ಬೇಕು ಅದ್ರಾಗ ಹಾಲು ಹಾಕ್ಬೇಕನ ಹಾಲು ಹಾಕಿ ಗರ್ಗಡಿಸ್ಬೇಕು ನಂದು ಗರ್ರ ಅಂತಂದು ಹಾಂ ಹಾಲು ಹಾಕದನ ಈಗ ಅದಕ್ಕೆ ಮಾಡುವ ಮಾಡು ರೋಜಾ ಅದೇನಾರಿಪ್ಪ ಸಾರಿ ನೆನಪಾಗಲಿಲ್ಲ ಇರಲಿ ಬಿಡಿ ಏನಾಯ್ತು ನೋಡ್ರಿ ಲಿಪ್ಪಿಂಗ್ ಕ್ರೀಮ್ ಮಸ್ತ್ ಆಯ್ತು ನೋಡಲ್ಲ ಆತನ ಬಿಡಿ ಈಗ ಅದು ಏನಾಗ್ಬೇಕಿನ್ನ ಹೌದಾ ನೋಡಿಪ್ಪ ಬೆಂಡದಂಗೆ ಆತು ನೋಡ್ರಿ ಇದು ತುಂಬತೈತಿ ಏನ್ರಿ ಅದೀಗ ನಮ್ದು ಬುಟ್ಟಿ ಭಾಳಷ್ಟು ಮಾಡ್ಬಿಡಾರಿಪ್ಪ ಎಲ್ಲರೂ ಮಸ್ತ್ ತಿನ್ನಂಗೆ ಭಾಳಷ್ಟು ಮಾಡಿಬಿಡು ರಜೆ ಬಿಟ್ಟಾಗ ಹುಡುಗರು ಬರ್ತಾವ ನೋಡಿಲ್ಲ ಮಾಡಿ ಇನ್ನು ಹಿಂಗೆ ಇದು ಮಾಡಿದ್ರೆ ಬೀಳ್ಬೇಕದ ಅದಿಲ್ಲ ಇನ್ನೊಂದಿನ ಹಾಲು ಹಾಕ ಇನ್ನೂ ಹಾಲು ಹಾಕ್ಬೇಕು ಇನ್ನೂ ಗಟ್ಟೆ ಪಾಳಾಗತ್ತೈತಿ ಗಟ್ಟಿ ಇರ್ಬೇಕದು ಇರಲಿ ಇನ್ನೊಂದು ಸ್ವಲ್ಪ ಇದಾಕೈತಿ ನೋಡ್ರಿ ಹಾಲು ಹಾಕಿ ಮಸ್ತ್ ಗಟ್ಟಿ ಐತದ ಇನ್ನ ಗಟ್ಟಿ ಐತಿ ಮತ್ತೆ ಇನ್ನೊಂದಿನ ಹಾಕಿ ಹಾಲು ಹಾಕ ಗಟ್ಟಿನೇ ಇರ್ಬೇಕದ ಅಂದ್ರೆ ಟೇಸ್ಟ್ ಆಕೈತಿ ಅಷ್ಟು ಗಟ್ಟಿ ಬೇಡ ಅಂತ ಮತ್ತೆ ಅಳಕ್ ಇರ್ಬೇಕನ್ ಮಮ್ಮಿ ಅಲ್ವಾ ಹಂಗೆ ಇದನ್ನ ಇದು ಹಾಕೋದಂಗೆ ಆಕೈತಿ ಅದು ಬೆಂಡದಂಗೆ ಆಕೈತಿ ಇನ್ನೂ ಮಾಡ್ಬೇಕಲ್ಲ ಅದು ಸಿಡಿತೈತಿ ಇಲ್ಲ ನೋಡಿ ನೀ ದೊಡ್ಡದಾರ ತಗೊಂಡಿಲ್ಲ ನಾ ಒಂದ ಪ್ಯಾಕೆಟ್ ಹಾಕತ್ತಿದ್ದೆ ನೀ ಎರಡು ಹಾಕಂದಿಲ್ಲ ಮತ್ತೆ ಹೌದು ನೀ ಊಟ ಮಾಡಿಬಿಟ್ಟು ಅಂದ್ರೆ ಏನು ಮಾಡ್ಬೇಕಂತ ನಾ ಹೇಳಿದೆ 2 ಹಾಕಿಬಿಡು ಅಂತ 2 ಹಾಕಿಬಿಡು ಅಂತಂದು ಇದು ನೋಡ್ರಿ ಇದು ಕಸ್ಟರ್ಡ್ ಪೌಡ್ರ್ ಇದು ಇದಕ್ಕೆ ಹಾಲು ಹಾಕಿ ಸ್ವಲ್ಪ ಮಿಕ್ಸ್ ಮಾಡ್ಬೇಕು ಇಲ್ಲಿ ಡಬ್ರಿ ಇಟ್ಟಾಳಕಿ ಏನು ಹಾಲು ಹಾಕಿಲ್ಲ ಅದಕ್ಕೆ ಅರಿಪ ಹಾಲಿನ ಪ್ಯಾಕೆಟ್ ಭಾಳ ಅದಾವನ ಇತ್ತು ಇನ್ನೊಂದು ತಗೋ ಇನ್ನೊಂದು ತಗೋ ಹ್ಞೂ ಎಲ್ಲಿ ಹಾಲು ಹಾಕಿ ಕಸ್ಟರ್ಡ್ ಪೌಡರ್ ಪೌಡರ್ ಮಿಕ್ಸ್ ಮಾಡಿ ಇಟ್ಕೊಳ್ಳೋದ್ರಿ ಸ್ವಲ್ಪ ಜಾಸ್ತಿನೇ ಹಾಕ್ಯಂದಾಡ್ರಿ ಈಕಿ ನೋಡ್ರಿ ಇದನ್ನು ಮಾಡಕ್ಕೆ ಬರ್ತೈತೆ ಮಗ ಅಯ್ಯ ಇದನ್ನೊಂದು ಮಾಡಿ ಮೊದಲ ಮತ್ತೆ ಅದನ್ನ ಇದು ಮಾಡಕ್ಕೆ ಹೋಗ್ಬೇಡಿ ಇದೊಂದು ಆಗಲಿ ಮೊದಲು ನೋಡೋಣ ಹಾಲು ಉಳಿತು ಅಂದ್ರೆ ಹೇಳಾರೆ ಹಾಲು ಉಳಿಯಂಗಿಲ್ಲ ತಗೋದು ಈಗ ಸಾಕು ತಗೊಂಡು ಹಾಲು ಬಿಸಿಡು ಮೊದಲ ಸಾಕಾ ಈಗ ಇಲ್ಲಿ ಹಾಲು ಬಿಸಿಡಾಕತ್ತೀವಿ ನೋಡ್ರಿ ಕುದಿಬೇಕು ಚಲೋ ಹೊತ್ತು ಹಾಲು ಕುದಿದ್ಮೇಲೆ ಒಂದು ಸ್ವಲ್ಪ ಸಕ್ಕರೆ ಹಾಕಿ ಆಮೇಲೆ ಕಡೆ ಕಸ್ಟರ್ಡ್ ಪೌಡ್ರ್ ಹಾಕೋದ್ರಿ ಅಷ್ಟೇ ಸಾಕು ಸಕ್ರೆ ಅಷ್ಟೇ ಸಾಕು ಸಕ್ಕರೆ ಹಾಲು ಭಾಳ ಅದಾವು ಇನ್ನೂ ಸ್ವಲ್ಪ ಹಾಕ ಭಾಳ ಸಿಹಿಯಾದ್ರು ಇಲ್ಲಿ ತಗೋ ಇನ್ನೊಂದು ಸ್ವಲ್ಪ ಹಾಕ ಈಗ ಇಲ್ಲಿ ನೋಡ್ರಿ ಹಾಲು ಕುದಿಯಾಕತ್ರಿ ಈಗ ಅದು ಕಸ್ಟರ್ಡ್ ಪೌಡ್ರ್ ಹಾಕೊಂಬಿಡೋಣ ಹೋಗ್ರಿ ಇಲ್ಲಿ ನೋಡ್ರಿ ಇವಾಗ ಕಸ್ಟರ್ಡ್ ಮಿಲ್ಕ್ ಹಾಕಿದ್ವಲ್ರಿ ಕಸ್ಟರ್ಡ್ ಪೌಡ್ರ್ ಹಾಕಿದ್ವಲ್ಲಿ ಸ್ವಲ್ಪ ಗಟ್ಟಿ ಆಗ್ಬಿಡೈತ್ರಿ ಹಾಲು ಭಾಳ ಆತ ನಮ್ದು ಕಸ್ಟರ್ಡ್ ಪೌಡ್ರ್
ಭಾಳ ಆಗೈತಿ ಅದಕ್ಕೆ ಹೇಳಿದೆ ಕಸ್ಟರ್ಡ್ ಫ್ರೂಟ್ ಒಂದು ಮಾಡಿಡ್ತೀನಿ ಅಂತ ಹೇಳಿ. ಅಲ್ಲ ಗಟ್ಟಿ ಆಗಕ್ಕೈತಿ ಅಂತೆ ಜಾಸ್ತಿ ಅದ ಹಾಕಿದಕ್ಕೆ. ಹೌದಾ? ಹಾಂ ಅದಕ್ಕೆ ಹೇಳತ್ತೀನಿ. ಬಂದು ಮಾಡಿಬಿಡಿ ಜಲ್ದಿ. ಕುದಿಲ್ ಬಿಡು, ಅದು ಕುದಿಬೇಕು ಪಳ ಎಲ್ಲ ಹಸಿ ಬಿಸಿ ಆಕೈತಿ ಅದು. ಅಂದ್ರೆ ಮತ್ತೆ ಜಾಸ್ತಿ ಕಟ್ಟಾತಂದ್ರೆ ತಡಿ ಸ್ವಲ್ಪ ಹಾಲಕ್ಕೆ ಮಿಕ್ಸ್ ಮಾಡ್ತೀನಿ. ಅಲ್ಲಿ ಶಾನ ಇವತ್ತು ರೋಜೆ ಇದೆಯಾ? ನೋಡ್ರಿ ನಮ್ಮ ಬಾಬರ್ ನಮಾಜ್ ಮಾಡ್ರಿ. ಬರ್ರಿ ಬಾಬಾ ಒಬ್ಬರು ನಮಾಜ್ಗೆ. ನಾನು ನಮಾಜ್ ಮಾಡ್ತೀವಿ, ಕುರಾನ್ ಓದಿದ್ದೆ. ಅದು ಆರಿಫ್ ಬಂದು ಏನು ಮಾಡಾಕೈತಿ ನರಿ ಫಸ್ಟ್ಗೆ ಬಿಟ್ಟು ಬಂದುಬಿಟ್ಟೆ. ನಾನು ತಣ್ಣಗಿಟ್ಟಿರ್ಬೇಕೈತಿ ಮಾಡಿರಿ ಅದನ್ನು. ಇವತ್ತು ಶುಕ್ರವಾರ ಅಲ್ರಿ, ನಮಾಜಿ ಮಂದಿ ನೋಡ್ರಿ ಎಷ್ಟು ಜನ ಬಂದಾರೆ. ಇಲ್ಲಿ ಸೀರೆ ಹಾಕಿ ಜಂಪರ್ ಹಾಕಿಟ್ರಿ ಅಮ್ಮ. ಇವತ್ತು ಶುಕ್ರವಾರ ಅಲ್ರಿ ಅಲ್ಲಿ. ಹ್ಞೂ ರೀ ತಗೋರಿಪ್ಪ ಅವನ್ನ. ನಮ್ಮ ಜನರು ಬಂದ್ರು ನಮಾಜಿಗ್ರಿ. ಇಲ್ಲಿ ಇದು ಬ್ರೆಡ್ ಕಸ್ಟರ್ಡ್ ಮಿಲ್ಕ್ ಅಂತ ಹೇಳಿದ್ರೆ ಬ್ರೆಡ್ ಬೇಕಲ್ರಿ, ಬ್ರೆಡ್ ಕಟ್ ಮಾಡ್ಕೊಳಕತ್ತಾಳ್ರಿ ಕ್ಯಾರಿಪ್ಪ. ಏನ್ರಿ ಬಿಡು ಹಾಕ್ಬಿಡು, ಹಂಗ ಅದು ಏನಾಗಲ್ಲ ರೀಪ್ಪ, ಹಾಕ್ಬಿಡು ಹಂಗ ಇಡ್ರಿ. ನೀನು ಹೇಳ್ತೀನಿ ನಾನು, ತೆಗಿಬೇಡ ಅವನ್ನ. ಅಯ್ಯೋ ಭಾಳ ಟೇಸ್ಟ್ ಆಗುತ್ತೆ ಅದ, ನೀ ಇಡು ಹೇಳ್ತೀನಿ ನಾನು. ತೆಗೆದ್ಬೇಡ ಅವನ್ನ. ನೋಡ್ರಿ ಸೀಬಣ್ಣು, ಆಮೇಲೆ ಕರ್ಬೂಜ ಅಂತೆಲ್ಲ ಅದು ಡ್ರೈ ಫ್ರೂಟ್ಸ್ ಇಡು ತೆಗಿವಂತ. ಇದು ಚಮಚ ತಗೋಬೇಕಿಲ್ಲ, ಗಟ್ಟಿಗೈತೆ ನೋಡಿದ. ಸ್ವಲ್ಪ ಹಾಕ್ಬೇಕಾದ ಕಸ್ಟರ್ಡ್. ಈಗ ಇದ್ರ ಮೇಲೆ ಹಾಕ್ಬೇಕ್ರಿ ಅದನ್ನು. ಮಲೆ ನೋಡಿಲಿ ಕಸ್ಟರ್ಡ್ ಮಿಲ್ಕ್ ರೀ. ಏನು ತಪ್ಪು ಬಂದೈತಿ ಕೈಯ. ಈಗ ನಾವು ಜಲ್ದಿ ಯಾಕೆ ಮಾಡತ್ತೀವಿ ಅಂತ ಹೇಳಿದ್ರೆ ತಣ್ಣಗಾಗಬೇಕಲ್ರಿ. ಐಸ್ ಅದಂಗೆ ಆಕೈತ್ರಿ ಅದು. ಇದ್ರೊಳಗೆ ಇಟ್ಟು ನಾವು ತಿಂದ್ವಿ ಅಂತ ಹೇಳಿದ್ರೆ ಐಸ್ ಕ್ರೀಮ್ ತಿನ್ನಂಗೆ ಆಕೈತೆ ಅದು. ನಮ್ಮಲ್ಲಿ ಶನ್ರುಜಿ ಅದ ನೋಡ್ರಿಪ್ಪ, ಪಾಪ ಬಂದು ಕೂತೈತ್ರಿ ಗುಂಡ. ಎಲ್ಲಿ ಬರ್ಬೇಕು? ನನ್ನ ಕಡೆ ನಮ್ಮಪ್ಪ ನಮ್ಮ ಬಾಬಾವ ಸಂಜೆ ಮುಂದೆ ಅಪ್ಪ. ಜಲ್ದಿ ಬಾ. ಚಿಮ್ಮು ಕರ್ಕೊಂಬಾ. ಹಾಕರಿಪ್ಪ ಅದ್ರ ಮೇಲೆ. ಹಾಕ್ಬೇಕ್ರಿ ಎಲ್ಲ ಪೂರ ಅದನ್ನು ಮಾಡಿ. ಆಮೇಲೆ ಕಡೆ ಅದ್ರ ಮೇಲೆ ಸ್ವಲ್ಪ ಇದನ್ನ ಹಾಕ್ಬೇಕ್ರಿ, ಫ್ರೂಟ್ಸ್ ಹಾಕ್ಬೇಕ್ರಿ. ಶಾಲಲ್ಲಿ ಶಾನ ನೀನ ಬಿಟ್ಟೆ, ನೀನು ಸುಟ್ಟಿ ಕೊಟ್ಟೈತೆ. ನೀನ ಬಿಟ್ಟೆ. ಅಯ್ಯೋ ರೋಜಾ ಐತ್ರಿ ನಮ್ಮಲ್ಲಿ ಶಾನ. ಸೇಬು ಹಣ್ಣು, ಸಕ್ಕರೆ ಹಣ್ಣು. ಸೇಬು ಹಣ್ಣು, ಸಕ್ಕರೆ ಹಣ್ಣು ಅಂತ ನೋಡ್ರಿ. ಡ್ರೈ ಫ್ರೂಟ್ಸು ಯಾವಾರ. ನಾನು ಗೋಡಂಬಿ ಮತ್ತು ಬಾದಾಮಿ ರೀ, ಅವು ತಿನ್ಬೇಕು ಬೆಳಗ್ಗೆ ಅಂತ ನೆನೆ ಹಾಕಿದ್ದೀರಿ ಅವನ್ನ. ಅವು ಈಗ ಉಪಯೋಗ ಬಂದು ನೋಡ್ರಿ. ನಮ್ಗೆ ಬೆಳಗ್ಗೆ ನೆನಪಾಗಿಲ್ಲ ಅವು ತಿನ್ನಾಕ, ಈಗ ಬಂದವು. ಈಗ ಬ್ರೆಡ್ ಇಡಮ್ಮ ಇದ್ರ ಮೇಲೆ ಮತ್ತೆ 4 ಬ್ರೆಡ್ ಇಡ್ಬೇಕ್ರಿ. 4 ಬ್ರೆಡ್ ಹಿಂಗೆ ಇಡ್ಬೇಕ್ರಿ. ಇಟ್ಟು ಮತ್ತು ಅದನ್ನು ಇದನ್ನ ಹಾಕ್ಬೇಕ್ರಿ, ಕಸ್ಟರ್ಡ್ ಮಿಲ್ಕ್ ಹಾಕ್ಬೇಕ್ರಿ. ನಮ್ಮ ಜರಾಗ ಇವತ್ತು ಹಿಂಗೆ ಮಾಡಂತೇನು ರೀ, ಆಕಿ ಕಸ್ಟರ್ಡ್ ಮಿಲ್ಕ್ ಮಾಡ್ತೀನಿ ಅಂದ್ಲ, ಫ್ರೂಟ್ಸ್ ಅದಾವ ಅಂತಂದು ನಾ ಬ್ರೆಡ್ ಹಾಕಿ ಮಾಡಂತೇನಿ. ಮಾಡಲಿ ಹಂಗೆ ಚಲೋ ಆಕೈತೆ ಅಂದ್ರೆ ಹ್ಞೂ ಚಲೋ ಆಕೈತೆ ಮಾಡಂತ ಏನು ರೀ. ಆಕಿ ಮಾಡಿಲ್ಲ ಏನು ಗೊತ್ತಿಲ್ಲ. ಮಾಡಿ ಫ್ರಿಜ್ನೊಳಗೆ ಇಟ್ಬಿಟ್ಟು ಜಲ್ದಿನ ಮಾಡಿ ಅಂತ ಹೇಳೀನಿ ರೀ. ನಾನು ಅದನ್ನ ಮಾಡ್ತೀನಿ ನಾಳೆ ಅಂತ ಹೇಳೀನಿ. ಹಾಕಿನ ಸ್ವಲ್ಪ ಮತ್ತೇನಾರ ಮಾಡ್ತೀನಿ ಅದನ್ನು ಬೇರೆ. ಮಾಡಂತ ಹಂಗಾರೆ ಸಾಕು. ನಾನು ಕಸ್ಟರ್ಡ್ ಫ್ರೂಟ್ ಮಾಡ್ತೀನಿ. ಕಸ್ಟರ್ಡ್ ಫ್ರೂಟ್ಸ್ ಮಾಡ್ತೀಯ? ಅದಕ್ಕೆ ತೆಗ್ದೆ ನಾನು ಒಂದು ಸ್ವಲ್ಪ. ಆಯ್ತು. ಅವ್ನು ಹಾಕ್ಮೇಲೆ ಈಗೆಲ್ಲ ಏನು ಹಾಕ್ತೀನಿ ಇದನ್ನು ಹಾಕ್ತೀನಿ ನೋಡು. ಅದ್ರ ಮೇಲೆ ಹಾಕಿ ಮತ್ತೆ ಮಾಡಿಟ್ಟು ಈಗ ಇದನ್ನು ಅದ್ರ ಮೇಲೆ ಸೌರ್ ಬ್ರೆಡ್ಡಿನ ಮೇಲೆ ಹಾಕಿ ಈಗ ಇದನ್ನು ಅದ್ರ ಮೇಲೆ ಹಾಕಕ್ಕನ ಮಾಡಿದ್ಲ ಈಕೆ. ಹೆಂಗೆ ಹಾಕ್ಲಿ ಅಂತೇಳಿ ಮತ್ತೆ ನೀನು ಅಂದ್ರೆ ಬುಟ್ಟಿ ಆಗ್ಬೇಕಾಯ್ತ ನಿನಗದು ಟ್ರೈ. ಅದು ಕರೆಕ್ಟಾಗಿ ಟ್ರೈ ಆಗ್ಬೇಕ್ರಿ ಅದು. ಇದೆಲ್ಲ ಹಿಂಗೆ ಕುಲ್ಲ ಬರಬಾರ್ದ್ರಿ. ಅದು ತಳದಾಗ ಹೋಗ್ಬೇಕದು. ಚಲೋ ಆಕಿತ್ತು. ಇದು ಬ್ರೆಡ್ ಹಂಗೆ ಇಟ್ಟು ಬ್ರೆಡ್ಡಿನ ಮ್ಯಾಗ ಸೌರು ಒಂದು 4 ಬ್ರೆಡ್ ಹಂಗೆ ಇಟ್ಟು ಹಂಗೆ ಸೌರ್ ಬಿಡು. ಚಲೋ ಆಗಲ್ಲದು. ಈಗ ಇದ್ರ ಮೇಲೆ ಹಾಕ್ಬಿಡು ನೋಡೋಣ. ಚಲೋ ಆಗಲ್ಲದು. ಅದ್ಯಾಕೆ ಚಲೋ ಆಗಲ್ಲ ತಗೋರ ತಮ್ಮಲ್ಲಿ ಹಾಕ್ತೀನಿ ಕೊಡಿ. ಹೆಂಗೆ ಹಾಕೋದು ಎಲ್ಲ ಕೆಡಿಸ್ತೀನಿ ಬೇಡ.
ಅಷ್ಟು ಸಾವಿರ ಬಿಡು ಸಾಕೀಗ ಮತ್ತು ಮಾಡಿದಿ ಅದು ನಿನಗರ ಇದಾಗಬೇಕಾ ಸಮಾಧಾನ ಅನ್ಸ್ಬೇಕಾ ಮಾಡಿದ ಮಾಡ್ತಿದ್ದೆ ಕೇಕ್ ಮಾಡೋಣ ತಗೋ ಇನ್ನೂ ಅಷ್ಟೇ ಈಗ ಸ್ವಲ್ಪ ಆತದ ಒಂದೊಂದು ಸಣ್ಣ ಚಮಚಲ್ ತೊಗೊಂಡು ಹಾಕಿದ್ದೀರಿ ನಾನು ಅಷ್ಟೇ ಸಾವಿರ ಬಿಡ ಸಾವಿರ ಅಂದಮೇಲೆ ಏನು ಬೇಕು ಅದನ್ನ ಹಾಕಿಬಿಡಿ ಈಗ ಅಷ್ಟೇ ಅವು ಟ್ರೈ ಇರ್ತಾವ್ರಿ ಅಂಥವು ಅದ್ರೊಳಗೆ ಕರೆಕ್ಟ್ 4 2 ಬನ್ ಹಿಡಿಯೋಂಥವು ಅಷ್ಟೇ ಇರ್ತಾವೆ ಇದು ನಾವೆಲ್ಲ ಹಾಕಿದ್ದೆಲ್ಲ ತಳದಾಗ ಹೋಗ್ಬಿಟ್ಟಿರ್ತಿ ಹಿಂಗೆ ಕಾಣಂಗಿಲ್ಲ ಅದು ಆಮೇಲೆ ಬ್ರೆಡ್ಡಿನ ಮ್ಯಾಗ ಅಷ್ಟು ಸೌರಂಗೆ ಆಗಿರುತ್ತೆ ಅದು ಇದು ನಮ್ದೆಲ್ಲ ಪೂರ ಇದಾಗ್ಬಿಟ್ಟೈತಲ್ಲ ರೀ ಕಾವಲ್ಲ ಅಷ್ಟೇ ಇರ್ಬಿಡವ ಅದನ್ನ ಹಾಕಿದ್ ಮಾಡ್ತಿಬಿಡ ಇರ್ಲಿ ಕೆಟ್ಟ ಮಾಡಿವ ಇನ್ನೊಂದು ಇಲ್ಲಿ ತಗೋ ನಾವು ಕಟ್ ಮಾಡೋಣ ತಗೋ ಸಂಜೆ ಮುಂದೆ ಪೂರ ಕಟ್ ಮಾಡ್ಬಿಡೋಣ ಅಂತಂದು ಮ್ಯಾಲೆ ಹಾಕಿಬಿಡಿ ಎಲ್ಲ ನೀನು ಈಗ ಅವನ್ನೆಲ್ಲ ಈಗ ಇದ್ದದ್ವೆಲ್ಲ ಹಾಕಿಬಿಡಿದ್ರ ಮೇಲೆ ಅವನ್ನ ನೀವು ಬೇಕಾದ್ರೆ ಮತ್ತೆ ಹಚ್ಕೋ ಈಗ ಹೆಚ್ಚಿಟ್ಟಿದ್ವೆಲ್ಲ ಇದ್ರ ಮ್ಯಾಗ ಹಾಕಿಬಿಡು ಅವನು ನೋಡು ಚಲೋ ಆತ್ಬಿಡು ಮಸ್ತ್ ಆಕೈತಿ ಐಸ್ ಕ್ರೀಮ್ ತಿನ್ನಕೈತಿ ಸಂಜೆ ಮಟ ಅಂದ್ರೆ ಇದಾತಂದ್ರೆ ನೋಡು ಹೆಂಗಾತ ಈಗ ಕರೆಕ್ಟ್ ಆಯ್ತು ನೋಡು ಒಟ್ಟು ನಮ್ಮ ಮರಿಪ ಹೆಂಗಾರ ಮಾಡಿ ಕರೆಕ್ಟ್ ಮಾಡಿಲ್ರಿ ಈಗ ಹಾಕಿ ಎಲ್ಲ ಪೂರ ಹಾಕಿಬಿಡು ಅವನು ಅಷ್ಟು ಮತ್ತೆ ಹಚ್ಕೊಂಡ್ತು ಮತ್ತೊಂದೇನು ಚಲೋ ಆಕೈತೆ ಅದು ನೋಡ ಸಾಕ್ತ ಇಟ್ಬಿಡು ಈಗ ಅದನ್ನ ಮೇಲೆ ತೆಗಿಟ್ಬಿಡು ನೀಗ ಫ್ರಿಜ್ನೊಳಗೆ ತಣ್ಣ ಹಾಕೈತೆ ಅಂದ್ರೆ ಸಂಜೆ ಮಟ ಅಂದ್ರೆ ತಣ್ಣಗೆ ಆಗ್ಬಿಡುತ್ತೆ ಈಗ ಅದು ನಿನಗೆ ಕರೆಕ್ಟಾಗಿ ಬರ್ತೈತಿ ಈಗ ಸಂಜೆ ಮಟ ಅದು ಅದ್ರ ಹಾಕಿಬಿಡು ಅದ್ರಾಗ ಹಾಕಿ ಅದನ್ನು ಇದ್ರಾಗ ಇಟ್ಬಿಡು ಫ್ರಿಜ್ನೊಳಗೆ ಇಟ್ಬಿಡು ಅದನ್ನು ನಮ್ದು ಇಷ್ಟೊತ್ತನ ಎಲ್ಲ ಕೆಲಸ ಆತ್ರಿಪ್ಪ ಬಟ್ಟೆ ತೊಳೆದ ಬಾಂಡೆ ಇನ್ನೋದ್ರಿ ಬಟ್ಟೆನ ಜಗ್ಗಿದ್ದು ರೀ ತೊಳೆದು ಹಾಕಿದ್ವಿ ಮತ್ತು ಇದು ಆಲೂಗಡ್ಡಿದು ಬಜ್ಜಿ ಮಾಡೋಣಮ್ಮ ನಿನ್ನೆ ಉಳ್ಳಾಗಡ್ಡಿದು ಮಾಡಿದ್ರೊಳಗೆ ಅಂದ್ರೆ ಎಲ್ಲರಿಗೂ ಬಂದಂಗೆ ಆಗ್ಬಿಟ್ಟು ಇವತ್ತು ಸ್ವಲ್ಪ ಜಾಸ್ತಿನ ಮಾಡೋಣ ಅನ್ನಕತ್ತಲ್ಲ ರೀ ಹ್ಞೂ ಅಂದೆ ಹೋಗಿ ಅದು ಹಿಟ್ಟು ತೊಗೊಂಬರಲಿಲ್ಲ ಅಂತ ಕೇಳ್ಬೇಕಂದ್ರೆ ಸಾರಿ ಹಾಕಕ್ಕೆ ಹೋಗೋದಂತ ಈಗ ಅಮ್ಮ ಕಳಿಸಿದ್ವಿ ರೀ ಎಲ್ಲ ಮೀನು ಸಾಮಾನು ಎಲ್ಲ ತೆಗೆದು ಕೊಟ್ರಾರಿಪ್ಪ ಹೋದ್ರಮ್ಮ ತೊಗೊಂಬರಲ್ಲ ನಮ್ಮ ಒಂದು ಬೇಸನ್ ಇಟ್ಟು ಹಾಂ ನಾಳೆ ಹಾಕಿ ಬರ್ನ ಸೀರೆ ಇವತ್ತು ಬೇಡ ಏನು ಮಾಡೈತಿ ಮಮ್ಮಿ ಇವಾಗ ಇದನ್ನ ಬೇಸನ್ ಇಟ್ಟು ಕಚ್ಚಿಡ್ತೀನಿ ಈಗ ಒಂದೆರಡು ಜೀರಿಗೆ ಹಾಕ್ಯಾಳ ಇದಕ್ಕೆ ಜೀರಿಗೆ ಹಾಕ್ಯಂದು ಸ್ವಲ್ಪ ಮೆಣಸಿನ್ಕಾಯಿ ಮತ್ತು ಅಲ್ಲ ಹಸಿ ಶುಂಠಿ ಅಂತಾರಲ್ಲ ಅದನ್ನ ಜಜ್ಜಿ ಹಾಕನೆಗೆ ಒಂದಿಟ್ಟು ಉಪ್ಪು ಒಂದಿಟ್ಟು ಹಾಕ್ನೀಗ ಅದಕ್ಕೆ ಉಪ್ಪು ಅಕ್ಕಿ ಹಿಟ್ಟು ಹಾಕಿದ್ರೆ ಕ್ರಿಸ್ಪಿಯಾಗಿ ಬರ್ತಾವೆ ನೀನು ಹಾಕಿದ್ದಿಲ್ಲ ನೀನು ನೀನು ಮಾಡಿದೀವ ಆಲೂಗಡ್ಡೆ ಬಜ್ಜಿನ ಯಾವ ನಿನ್ನೆ ಮಾಡಿದ್ ನೀನು ಅವು ತುರಿದಿದ್ದು ಪಕೋಡಾವು ನಾನು ಉಳ್ಳಾಗಡ್ಡಿ ಬಜ್ಜಿ ಮಾಡಿದ್ಲು ನೀನು ಇವತ್ತು ಆಲೂಗಡ್ಡೆ ಬಜ್ಜಿ ಮಾಡನ್ರಿ ಅನ್ನಕತ್ತಿ ನಾನು ಇಲ್ಲ ಅವು ಆಲೂಗಡ್ಡಿ ಅಕ್ಕಿ ಹಿಟ್ಟಲ್ಲಿ ನೀನು ಹಾಕೊಂಡು ನೀನು ಕೆಳಗೈತಿ ಹೌದನಾ ಸ್ವಲ್ಪ ಇದನ್ನ ಅಲ್ಲ ಜಜ್ಜಿ ಹಸೆ ಖಾರ ಮತ್ತು ಇದನ್ನ ಜಜ್ಜಿ ಹಾಕಂತ ನಿಮ್ಮ ಆಯಿತು ಇಷ್ಟು ಸಾಕು ಅಕ್ಕಿ ಹಿಟ್ಟು ಇದು ನೋಡಿರಿ ಮೆಣಸಿನ್ಕಾಯಿ ಮತ್ತು ಕೊತ್ತಂಬರಿ ಹಸಿ ಶುಂಠಿ ರೀ ಹಾಕಿ ಏನು ಮಾಡಬೇಕಂದ್ರೆ ಇದನ್ನ ಜಜ್ಕೊಂಡನ್ರಿ ಕೊತ್ತಂಬರಿ ಹೆಚ್ಚು ಹಾಕಿದ್ರೆ ನಡೀತೈತಿ ರೀ ಮೆಣಸಿನ್ಕಾಯಿ ಹೆಚ್ಚು ಹಾಕಿದ್ರೆ ಬರುತ್ತೆ ಆದ್ರೆ ಆಲೂಗಡ್ಡೆ ಬಜ್ಜಿ ಅಲ್ರಿ ಅವು ಹತ್ತಂಗಿಲ್ಲ ರೀ ಆಲೂಗಡ್ಡೆಗೆ ಮೆಣಸಿನ್ಕಾಯಿ ಹೆಚ್ಚು ಹಾಕಿದ್ದು ಹಾಗಾಗಿ ಸ್ವಲ್ಪ ಅರ್ಧ ಹಾಕಿಬಿಟ್ರೆ ಮಿಕ್ಸ್ ಆಗ್ಬಿಡೈತೆ ಹಿಟ್ಟಿನೊಳಗೆ ರೀ ಇಲ್ಲಿ ನೋಡಿರಿ ನಾನೀಗ ಎಲ್ಲ ಅರ್ಧ ಹಾಕಿದ್ದೀರನ್ನ ಸ್ವಲ್ಪ ಒಂದು ಚುಟ್ಟಿಗಷ್ಟು ಸೋಡಾ ಪುಡಿ ಹಾಕೊಂಬಿಡನ್ರಿ ಹಾಕೊಂಡು ಈಗ ನೀರು ಹಾಕಿ ಮಿಕ್ಸ್ ಮಾಡನ್ರಿ ಇಲ್ಲಿ ನೋಡ್ರಿ ಆಲೂಗಡ್ಡೆ ಬಜ್ಜಿ ಮಾಡಕತ್ತಾರೆ ನಾನು ಅಂದ್ರೆ ಟೈಮ್ ಇಲ್ಲಿಗೆ 6 ಗಂಟೆ ಆತ್ರಿ ಇನ್ನೊಂದು 15 ನಿಮಿಷ ಅಂದ್ರೆ ನಾವೆಲ್ಲ ಮಾಡ್ಕೊಂಡು ಮತ್ತೆ ಅಲ್ಲಿ ಹಾಸ್ಬೇಕು ರೀ ಹಾಸಿ ಎಲ್ಲ ಇಡಬೇಕು ಇಲ್ಲ ರೀಪ ಆಲೂಗಡ್ಡಿದು ಮಾಡ್ಕೊಡಕತ್ತಾಳ್ರಿ ಯಾಕೋ ಹಾಂ ಇಲ್ಲಿ ನಮ್ಮ ಸುಲ್ತಾನರ ಪಪ್ಪರ ಕಲಂ ಹೇಳ್ತೊಂಬಂದ್ರೆ ಮಸೂತಿ ಕೊಡಕ್ಕೆ ಆರಿಪ ಹೆಚ್ಚು ಕೊಡಕತ್ತಾಳ್ರಿ ಅವನು ಭಾಳ ಸಣ್ಣ ಪೀಸ್ ಮಾಡ್ಬಿಡಮ್ಮ ಅವನ್ನ ಅವನ್ನೆಲ್ಲ ಇದು ಮಾಡಿ ಆಲೂಗಡ್ಡೆ ಬಜ್ಜಿ ಮಾಡಕತ್ತೀರಿ ಬಜ್ಜನ ನಿಮಗ ರೀ ಅದನ್ನ ಮಾಡೀವ್ರಿ ಇಲ್ಲ ರೀ ಇಲ್ಲಿ ನೋಡ್ರಿ ನಾವು ಕಲ್ಲಂಗಡಿ ಹಣ್ಣು ಹಚ್ಚಿದ್ವಿ ಪಪ್ಪಾಯ ಹಣ್ಣು ಮತ್ತು ಖಜೂರಿ ಮಸೂತಿ ಒಳಗೆ ಕಟ್ ಕಸಿದ್ರಿ ಕಲ್ಲಂಗಡಿ ಹಣ್ಣು ಕೊಟ್ಟು ಕಸಿದ್ವಲ್ರಿ ಅವರು ಇಲ್ಲಿ ಇದು ಮಾಡತ್ತಾಳ್ರಿ ಏನಿದೆ ಮ್ಯಾಂಗೋದನಿದು ಮ್ಯಾಂಗೋ ಜ್ಯೂಸ್ ಮಾಡಕತ್ತಲ್ಲ ರಿಷಿಯಾ ಬಂದು ಶಾಲೆ ಅಂತ ಅದಕ್ಕೆ ಎಷ್ಟು ಗ್ಲಾಸ್ ನೀರು ಹಾಕ್ಬೇಕು ನೋಡು ಮತ್ತೇನು ಹಾಕ್ಬೇಕನ್ನ ಅದಕ್ಕಿಲ್ಲ ಸಕ್ಕರೆ ಹಾಕ್ಬೇಕನ್ನ ಅದಕ್ಕೆ ಯಾವ್ದ್ರಿ ಐಸ್ ಕ್ರೀಮ್ ಅಲ್ರಿ ಅದು ಇದು ಕಸ್ಟರ್ಡ್ ಫ್ರೂಟ್ಸ್ ರೀ ಅದು ಅದಿದೆ ಇದು ಬ್ರೆಡ್ ಕಸ್ಟರ್ಡ್ ರೀ ಇದು
ಇದು ಶರ್ಬತ್ ರೀ ಇದು ಶರ್ಬತ್ ಆಲೂಗಡ್ಡಿ ಬಜ್ಜಿ ಕಲ್ಲಂಗಡಿ ಹಣ್ಣು ರೀ ನೀವ ತೊಗೊಂಡ್ರಿ ಪಪ್ಪಾಜಿ ಅದು ಕಲ್ಲಂಗಡಿ ಹಣ್ಣು ಹಂಗೆ ಹೆಚ್ಚಿದ್ ಬಿಡ್ರಿಪ್ಪ ಟೈಮ್ ಆತ ನೀರಿನ ಬಾಟ್ಲಿ ರೀ ಒಂದು ಬಾಕ್ಸ್ ತರಿಸ್ಬಿಟ್ಟಿರಿ ನೀರಿನ ಬಾಟ್ಲಿ ರೀ ಸುಮ್ಮನೆ ರೀ ಹಾಕತ್ತೀರಿ ನಮ್ಮ ಪಪ್ಪಾಜಿ ರೀ ಬರ್ರಿ ಬರ್ರಿ ಮಾಮಿ ಮತ್ತ ವಡ ವಡ ಮಿರ್ಚಿ ಎಲ್ಲ ಕೊಡೆ ಅಕ್ಕ ತರ್ಸ್ಯಾರ ಅವ್ರು ಇಲ್ಲಿ ಬಂದಿಲ್ಲ ರಜೆ ಬಿಡ್ತಾರಲ್ರಿ ತಗೊಂತಾರ ಅವ್ರು ಇಲ್ಲಿ ಮಸತ್ತಿಗೆ ಮುತ್ತೋಲಿ ಸಾಬ್ರು ಮುತ್ತೋಲಿ ಅರ್ದಿದ್ದು ಇಲ್ಲ ರೀ ಇವತ್ತು ಕೊಟ್ಕಸ್ಯಾರ ನೋಡ್ರಿ ಮುನ್ನ ತಗೊಂಡ್ರಿ ಈಗ ಎಲ್ಲ ರೆಡಿ ಆತ್ರಿ ಇಲ್ಲಿ ಫ್ರಿಜ್ನಾಗ ಇಟ್ಟಿದ್ದೀರಿ ಬಾಟ್ಲಿ ಅಯ್ಯ ಮತ್ತೆ ಮಮ್ಮಿ ಇದು ಹಾಕ್ಬಿಡಿ ಬಟ್ಟಲ್ದೊಳಗೆ ಏನ ಇದು ತರಬೇಕಿಲ್ಲ ಮತ್ತೆ ಅಲ್ಲದ ಇಲ್ಲ ನೋಡಿಲ್ಲ ಅಯ್ಯ ಎಲ್ಲ ಬಿಳೆ ಕಟ್ಟರ್ ತಂಬವನ್ನ ಬಿಳೆ ಹೂವು ತೊಳೆದಿಲ್ಲ ಇನ್ನ ಇಂಥದ್ರು ಈಗೆಲ್ಲರೂ ಒಬ್ಬೊಬ್ರು ಬರಾತ್ರಿ ಎಲ್ಲರೂ ಕುಂದ್ರಿಪ್ಪ ಟೊಪ್ಪಿಗೆ ಹಾಕೊಂಡು ಟೊಪ್ಕೊಂಡು ಮುನ್ನಾಬಯ್ಯ ಒಂದು ಟೊಪ್ಪಿಗೆ ಹೋಗೈತ ಈಗ ಗೊತ್ತಾತನ ಹ್ಞೂ ಬಾಬಾ ಬರಾಕತ್ತಾರನ ಫೋನ್ ಹಚ್ಚಿದ್ದೆ ಈಗ ನಾನು ಫೋನ್ ಹಚ್ಚಿದ್ದೆ ಹ್ಞೂ ಆಗಲೇ ಹಚ್ಚಿ ನಾನು ಇವಾಗ ನೋಡ್ರಿ ರೋಜಾ ಬಿಟ್ಟಿರಿ ನಾವು ಕಸ್ಟರ್ಡ್ ಇದನ್ನ ಬ್ರೆಡ್ ಕಸ್ಟರ್ಡ್ ಮಾಡಿ ಎಲ್ಲ ತಿನ್ನಕ ಹೆಂಗೈತೆ ಮುನ್ನ ಚಲೋ ಆಗೈತೆ ಮಸ್ತ್ ಆಗೈತೆ ಅಲ್ಲಿ ಮಸೂತಿ ಒಳಗೆ ಫುಲ್ಲು ತುಂಬಿಡ್ರೈತಿ ಗದ್ದಲ ಆಗ್ಬಿಡ್ರೈತಲ್ಲ ಅಲ್ಲಿ ಫುಲ್ಲು ತುಂಬಿಡೈತ್ರಿ ಅಲ್ಲಿ ಇಲ್ಲಿ ಅಮ್ಮಗ್ರಿ ಅಮ್ಮಗೆ ಹಾಕಿಟ್ಟಿನಿ ಕೊಟ್ಕ ಸಾಸಿ ಪೋಯ್ತ್ಯಾ ಇಲ್ಲ ಅವ್ರ ದಾದಾಜಿಗೆ ಇದು ಮಾಡಾಕತ್ಲರಿ ಆಕಿ ಬಜ್ಜಿ ಮಾಡಾಕತ್ಲ ಹಿಟ್ಟಿಟ್ಟಿದ್ವಿ ಒಂದು ಸ್ವಲ್ಪ ಅಮ್ಮ ಕಟ್ಕಸಿದೆ ನಮ್ಮ ಆರೇಪ ಚಾ ಕೆಟ್ಟದ್ರಿ ಚಾಕ್ರಿ ಅಯ್ಯೋ ಸಿಗ್ಲಿರಿಪ್ಪ ಯಾರು ಬೇಡ ಅಂತಾರಿ ಪಾಪ ಇರ್ಲಿರಿಪ್ಪ ನಾನು ಅವನ್ ಮಾತು ಮಾಡ್ಕೊಂಡ್ರೆ ಹಿಟ್ಟಿತ್ತಲ್ಲಿ ಚಾನು ಜಾಸ್ತಿ ಇಲ್ಲ ಸ್ವಲ್ಪ ಸಾಕ್ರಿ ಸ್ವಲ್ಪ ಸಾಕದಿಲ್ರಿ ಮತ್ತೆ ಜಾಸ್ತಿ ಅಂದ್ರೆ ಜಾಸ್ತಿ ಇಡ್ತೀನಿ ಯಾಕಂದ್ರೆ ಕುದಿಯಾಕತ್ರಿ ಸ್ವಲ್ಪ ಇಟ್ಟದ್ದು ಮುನ್ನ ಕೇಳಿದ ಅಂತ ಇಟ್ಟೇರಿ ಈಗ ನೋಡ್ರಿ ತತ್ತಿ ಸಾರು ಮಾಡಾಕ್ರಿದು ಒಣ ಕೊಬ್ಬರಿ ಟೊಮೆಟೊ ಹಣ್ಣು ಮೆಣಸಿನ್ಕಾಯಿ ಕೊತ್ತಂಬರಿ ಅಲ್ಲ ಬೆಳ್ಳಿ ಹಾಕೊಂಡೇನಿ ರೀ ಮಿಕ್ಸಿ ಮಾಡ್ಬೇಕಂತಂದು ಆರಿಪ ರೊಟ್ಟಿ ಮಾಡಾಕತ್ಲಿ ಬಿಸಿಯವ್ರಿ ಇದು ನಂಗೆ ಮಿಕ್ಸ್ ಹಾಕಕ್ಕೆ ಜಾಗ ಐತೇನಿಲ್ವ ಅಲ್ಲಿ ಇಲ್ಲ ಇಲ್ಲಿ ನೋಡಿ ತತ್ತಿ ಸಾರು ಕೊಯ್ತಾಕತ್ತಾರಂತ ಆರಿಪ ರೊಟ್ಟಿ ಮಾಡಿದ್ರೆ ತತ್ತಿ ಸಾರಿಗಿಟ್ಟು ಆ ಕಡೆ ಸ್ವಲ್ಪ ಅನ್ನಕ್ಕೆ ಇಟ್ಬಿಟ್ಟೆ ರೀ ಅಡುಗೆನೂ ಮುಗಿತ್ರಿ ನಮ್ದು ಮತ್ತು ಫ್ರೆಂಡ್ಸ ಇವತ್ತಿನ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗೈತಿ ಅಂತ ಅನ್ಕೊತೀನಿ ರೀ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ನನ್ನ ಚಾನಲ್ ಒಂದು ಲೈಕ್ ಕೊಡೋದು ಮರೆಯಕ್ಕೆ ಹೋಗ್ಬೇಡ್ರಿ ಮತ್ತು ಯಾರು ಹೊಸ್ತಾ ನೋಡಾಕತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ನಮಗೆ ಸಪೋರ್ಟ್ ಮಾಡಿರಿ ಮತ್ತು ಸಿಗೋಣ್ರಿ ನೆಕ್ಸ್ಟ್ ವ್ಲಾಗ್ ಒಳಗೆ ಜೈ ಭಾರತ್ ಜೈ ಕರ್ನಾಟಕ.